ನಡಹಳ್ಳಿ ಅವರೇ ಆ ಸದನದೊಳಗೆ ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ರಿ, ಬಟ್ ಮುಂದೂಡಿಬಿಟ್ರು ಸದನವನ್ನು. ಇರಲಿ, ನೀವೇನೇನು ಹೋರಾಟ ಮಾಡಬೇಕು ಮಾಡ್ತಿದ್ರಿ. ಪ್ರಶ್ನೆ ಇರೋದು ಹಗರಣ ಅನ್ನೋದು ನಡೆದೇ ಇಲ್ಲ. ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವ್ರು ಹೇಳ್ತಿದ್ದು ಜಮೀನು ಹೋಗಿದ್ದು ನಿಜ ಅಲ್ವಾ, ಅವ್ರು ಪರಿಹಾರ ತಗೊಂಡ್ರಿ ಏನು ತಪ್ಪು ಅಂತ. ಎಲ್ಲಿದೆ ಹಗರಣ ಹಂಗಿದ್ರೆ? ಮೊದಲೇದಾಗಿ ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಅವರು ನಿಯಮಾವಳಿ ಪ್ರಕಾರ ಚರ್ಚೆಗೆ ಬರಲ್ಲ ಅಂತಕ್ಕಂಥದ್ದು ತಪ್ಪು. ಈಗ ನಾವು ಏನು ನಾವು 62ರಲ್ಲಿ ಕೊಟ್ಟಿದ್ದೀವಿ, 61ರಲ್ಲಿ ಕೊಟ್ಟಿದ್ದೀವಿ, ಅದ್ರ ಪ್ರಕಾರ ಬರದೇ ಇರ್ಬೋದು. ಅದನ್ನು ಎಲ್ಲ ಸಂದರ್ಭದಲ್ಲಿ ಕೊಟ್ಟಾಗಲೂ ಕೂಡ 69 ಕನ್ವರ್ಟ್ ಮಾಡಿ ಎರಡು ಕಡೆ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಮಾಡಬೇಕು ಅಂದರೆ ಹೆಂಗೋ ಮಾಡ್ಬೋದಾಗಿತ್ತು. ಅದನ್ನು ಅವ್ರಿಗೆ ಮಾಡೋದಕ್ಕೆ, ಯಾಕಂದರೆ ಇದು ಹೊರಗಡೆ ಬರಬಾರ್ದು ಅಂತಕ್ಕಂಥದ್ದು ಒಂದು ಉದ್ದೇಶ, ಹೀಗಾಗಿ ಅದನ್ನು ಕೊಡಲಿಲ್ಲ. ಪ್ರಶ್ನೆ ಬೇರೆ. ಒಂದು ವೇಳೆ ಮುಖ್ಯಮಂತ್ರಿಗಳು ರಾಜ್ಯದ ಜನರಿಗೆ 136 ಜನ ಅವ್ರ ಎಮ್ ಎಲ್ ಎಗಳಿದ್ರು, ಹೈಯೆಸ್ಟ್ ಎಮ್ ಎಲ್ ಎಗಳಿದ್ರು ಕಾಂಗ್ರೆಸ್ಸಿಂದ, ಎಲ್ಲರೂ ಸಮರ್ಥರಿದ್ದಾರೆ. ಇಂಥ ಸ್ಕ್ಯಾಮ್ಗಳನ್ನು ಸಮರ್ಥನೆ ಮಾಡ್ಕೊಳ್ಳೋದ್ರಲ್ಲಿ ಅತ್ಯಂತ ಅನುಭವಿಗಳಿದ್ದಾರೆ ಕಾಂಗ್ರೆಸ್ನಲ್ಲಿ. ಸೊ ಹೀಗಾಗಿ ಇದನ್ನು ಚರ್ಚೆ ಕೊಟ್ಟು ವಿರೋಧ ಪಕ್ಷದವ್ರು ಒಂದಿನ ಮಾತಾಡಿದ್ರು, 2 ದಿನ ಬೇಕಾದರೆ ಅದಕ್ಕೆ ಉತ್ತರ ಕೊಡ್ಬೋದಾಗಿತ್ತು. ಆದರೆ ಅದು ಅವಕಾಶ ಕೊಡ್ದೇ ಮೊದಲೇದಾಗಿ ತಪ್ಪು ಮಾಡಿದ್ದಾರೆ. ಅವಕಾಶ ಕೊಟ್ಟಿಲ್ಲ ಬಿಡಿ, ಹೋಯ್ತು. ಇನ್ನು ಎರಡನೇದ್ದು, ತಾವು ಹೇಳಿದಾಗೆ ಹಗರಣನೇ ನಡೆದಿಲ್ಲ ಅಂತಕ್ಕಂಥದ್ದು. ನೋಡಿ, ನಾನು ಹಿಂದೆ ಹೋಗೋದಿಲ್ಲ. ದಲಿತರ ಭೂಮಿ ಅವರು ಅದನ್ನು ಡಿನೋಟಿಫಿಕೇಷನ್ ಮಾಡಿದಾಗ ಸಿದ್ದರಾಮಯ್ಯನವರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದರು. ಆಮೇಲೆ 2004ರಲ್ಲಿ ಅದನ್ನು ಏನೇ ಮಾಡಿಸಿದ್ರಲ್ಲ, ಅವಾಗಲೂ ಕೂಡ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ದರು, ಗಮನದಲ್ಲಿ. ಆಮೇಲೆ ಅವರು 2017ರಲ್ಲಿ 50 ಕೊಡಬೇಕು ಅಂತ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ರಲ್ಲ, ಅವಾಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು. ಹಂಚಿಕೆ ಆಗಿರೋದು BJP ಸರ್ಕಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಎನ್ಕ್ವೈರಿ ಆದ ಹೊರಗೆ ಬರ್ತದೆ, ಬರಲಿ. ಆದರೆ ಎಲ್ಲ ಅಧಿಕಾರದಲ್ಲಿ ಇದ್ದರು, ನಂಬರ್ 1. ಎರಡನೇದು, ಈ ಸರ್ಕಾರ ಬಂದ ಮೇಲೆ ಇವರೇ ನೇಮಕ ಮಾಡಿದಂಥ ಮೈಸೂರಿನ ಜಿಲ್ಲಾಧಿಕಾರಿಗಳು 15 ಪತ್ರ ಬರೀತಾರೆ. ಇದರಲ್ಲಿ 50 ಮೂಡಾದಲ್ಲಿನಿದೆ, 9,000 ಸೈಟ್ಗಳಲ್ಲಿ 5,000 ಸೈಟ್ಗಳನ್ನು ಈ ರೀತಿ ಅಕ್ರಮವಾಗಿ ಹಂಚಿಕೆ ಆಗಿದೆ. ಸುಮಾರು 5,000 ಕೋಟಿಯಷ್ಟು ಇದರಲ್ಲಿ ಅಕ್ರಮ ನಡೆದಿದೆ. ಅದನ್ನು ತಕ್ಷಣ ಇದನ್ನು 50% ಅನುಪಾತವನ್ನು ರದ್ದು ಮಾಡಬೇಕು ಮತ್ತು ಕಮಿಷನರ್ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂಥೇಳಿ 15 ಪತ್ರ ಬರೀತಾರೆ. ಆದರೆ ಇವರು ಕ್ರಮ ತಗೊಳ್ಳೋದಿಲ್ಲ, ಒಂದು ಕಡೆ. ಎರಡನೇದು, ನಿಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಏನು ಹೇಳ್ತಾರೆ, ಇಲ್ಲ ಅದನ್ನ ಈಗಾಗಲೇ ನಾವು ರದ್ದು ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, 50% ಅನುಪಾತದಲ್ಲಿ ನ್ಯಾಯಯುತವಾಗಿ ನಮಗೆ ಸೈಟ್ ಸಿಕ್ಕಿದೆ. ಒಂದು ವೇಳೆ ಅದನ್ನು ವಾಪಸ್ ಕೊಡಬೇಕಾದ್ರೆ ಕಂಡೀಷನ್ ಹಾಕ್ತಾರೆ, ವಿತ್ ಕಂಡೀಷನ್ 62 ಕೋಟಿ ನನಗೆ ಪರಿಹಾರ ಕೊಡಿ, ನಾನು ಅದನ್ನು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಹೇಳೋದಿಷ್ಟೇ, ಒಂದು ವೇಳೆಯಲ್ಲಿ ಹಗರಣ ನಡೆದೇ ಇಲ್ಲ ಅನ್ನೋದಾದರೆ ಮತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡೋದಕ್ಕೆ ಯಾಕೆ ಹೆದರಿಕೆ ನಿಮಗೆ? ನ್ಯಾಯಾಂಗ ತನಿಖೆ ಆಗ್ತಿದೆಯಲ್ಲ. ಅಲ್ಲಲ್ಲ, ಒಂದು ಮಾತು ಹೇಳೋದು, ಈ ರೀತಿ ಕ್ರಿಮಿನಲ್ ಮೊಕದ್ದಮೆಗಳನ್ನ ಇವ್ರು ಹೇಳ್ತಾ ಇದ್ರು, ಕ್ರಿಮಿನಲ್ ಮೊಕದ್ದಮೆಯಲ್ಲಿ ಚರ್ಚೆ ಮಾಡೋಕ್ಕೆ ಬರ್ತದೆ, ಸಿವಿಲ್ ಮೊಕದ್ದಮೆಯಲ್ಲಿ ಚರ್ಚೆ ಮಾಡೋಕ್ಕೆ. ಅಕ್ರಮ ಹಣದ ಅವ್ಯವಹಾರ ಆಗಿರ್ತಕ್ಕಂಥದ್ದು, ಸರ್ಕಾರದ ಆಸ್ತಿ ಲೂಟಿ ಹೊಡೆದಿರ್ತಕ್ಕಂಥದ್ದು ಯಾವುದೇ ಸಂದರ್ಭದಲ್ಲೂ ಕೂಡ ಚರ್ಚೆ ಮಾಡೋದಕ್ಕೆ ಅವಕಾಶ ಇದೆ. ಅದನ್ನು ಇವರು ಅದು ಹೇಗೆ ಅದನ್ನು ಯಾವ ನಿಯಮಗಳಲ್ಲಿ ಹೇಳ್ತಾರೋ ನನಗೆ ಗೊತ್ತಿಲ್ಲ ಇವರು. ಆದರೆ ನನಗೆ ಗೊತ್ತಿರೋ ಹಾಗೆ, ನಾನು ಕೂಡ 3 ಬಾರಿ ಶಾಸಕನಾಗಿ ವಿಧಾನಸಭೆಯಲ್ಲಿ ಕೆಲಸ ಮಾಡಿರೋದ್ರಿಂದ ನಿಯಮ 69 ಕನ್ವರ್ಟ್ ಮಾಡಿ ಚರ್ಚೆ ಮಾಡಬಹುದಾಗಿತ್ತು. ಚರ್ಚೆ ನಡೆದಿಲ್ರಿ, ಕಲಾಪ ಮುಗಿದೋಯ್ತು, ಚರ್ಚೆ ನಡೆದಿಲ್ಲ, ಮುಂದೋಗೋಣ. ಏನಾಗಿದೆ ಒಂದು ಮಾತು ಹೇಳ್ತೀನಿ, ಮುಖ್ಯಮಂತ್ರಿಗಳು ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾರೆ. ಇದು ಇನ್ನೊಂದು ಅಪರಾಧ ಏನು ಗೊತ್ತಾ, ನಿಮ್ಮ ಎಲೆಕ್ಷನ್ ಅಪ್ಡೇಟ್ ಕೊಡೋದ್ರಲ್ಲಿ ಕೂಡ ಅದನ್ನು ಮುಚ್ಚಿಡುವಂಥ ಕೆಲಸ ಮಾಡಿದ್ದಾರೆ. 2013ರಲ್ಲಿ 2010ರಲ್ಲೇ ಇವ್ರ ಹೆಸರಲ್ಲೇ ಆಗಿದೆ, ಇವರು ಮನೆಯವ್ರ ಹೆಸರಲ್ಲೇ ಆಗಿದೆ ಅಂದಮೇಲೆ 13ರಲ್ಲಿ ಇವರು ಅಪ್ಡೇಟ್ ಕೊಡಲ್ಲ. 18ರಲ್ಲಿ ಏನು ಕೊಡ್ತಾರೆ ಗೊತ್ತಾ, ಅದರದ್ದು ಇದು ಕನ್ವರ್ಟೆಡ್ ಲ್ಯಾಂಡ್ ಅಂತ ಕೊಡ್ತಾರೆ. ಕನ್ವರ್ಟೆಡ್ ಲ್ಯಾಂಡ್ ಅಂತ ಕೊಟ್ಟು ಅದರ ವ್ಯಾಲ್ಯೂಯೇಷನ್ 8 ಕೋಟಿ ಚಿಲ್ಲರೆ ಅಂತ ಮಾಡ್ತಾರೆ. ಬಟ್ ಇವ್ರು ಕಂಪನ್ಸೇಷನ್ ಎಷ್ಟು ತಗೋತಾರೆ, ಸುಮಾರು 38 ಕೋಟಿ ರೂಪಾಯಿ ಆಸ್ತಿ. ಇವತ್ತಿಗೆ 10,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇರತಕ್ಕಂಥ ವ್ಯಾಲ್ಯೂ. ಒಂದು ಕಾಲಲ್ಲ, ಒಂದು ನಿಮಿಷ, 37,000 ಸ್ಕ್ವೇರ್ ಫೀಟ್, 37,000 ಸ್ಕ್ವೇರ್ ಫೀಟ್ ಏರಿಯಾನ ಇವರು ಅವ್ರ ಧರ್ಮಪತ್ನಿಗೆ ತಗೊಳ್ತಾರೆ. ಯಾವಾಗ ಇವರು ಅಧಿಕಾರದಾಗಿದ್ದಾರೆ ಅದು ಮುಂದೆ ಹೋಗ್ತಾ ಇದೆ ಫೈಲು 1992ರಿಂದ. ಇವತ್ತು ಹೊರಗೆ ಬಂದ ಮೇಲೆ ಮುಖ್ಯಮಂತ್ರಿಗಳು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ. ಹೀಗಾಗಿ ಇದು ಹೊರಗಡೆ ಬಂದರೆ ನಾನು ರಾಜೀನಾಮೆ ಕೊಡಬೇಕಾಗ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ವಿಧಾನಸಭೆ ಒಳಗಡೆ ಚರ್ಚೆ ಆಗೋದು ಬೇಡ ಅಂತಕ್ಕಂಥ ಮಂಡತನಕ್ಕೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಖಂಡಿತವಾಗ್ಲೂ ನಾನು ಮಾನ್ಯ ಮುಖ್ಯಮಂತ್ರಿಗಳು ನೋಡಿ, ಇಷ್ಟು ದಿನ ಸಿದ್ದರಾಮಯ್ಯನವ್ರನ್ನ ಏನು ಹೇಳ್ತಿದ್ರು, ಭ್ರಷ್ಟಾಚಾರ ರಹಿತ ವ್ಯಕ್ತಿ ಅಂತ ಹೇಳ್ತಿದ್ರಲ್ವಾ.
ಇವತ್ತೇನು ಹೇಳ್ತಾರೆ? ಅವ್ರು ಕೇಳ್ತಾರೆ 62 ಕೋಟಿ ಕೊಡ್ಬೇಕು ನನಗೆ ಅಂತ ಹೇಳ್ತಾರೆ. ಒಬ್ಬ ಮುಖ್ಯಮಂತ್ರಿ, ಹಣಕಾಸು ಮಂತ್ರಿ ಅವರೇ ಇದ್ದಾರೆ. ಅಂದರೆ ಈ ರೀತಿ ಭೂಮಿ ಅನೇಕ ಕಡೆ ಹೋಗಿದೆ. ರಾಜ್ಯದಲ್ಲಿ ನಮ್ಮ ಕೃಷ್ಣಾದಲ್ಲಿ ಹೇಳ್ತೀನಿ ನಿಮಗೆ, 1,48,000 ಎಕರೆ ಭೂಮಿ ಕಳ್ಕೊಂಡಿದ್ದೀವಿ. ಅಲ್ಲೆಷ್ಟು 2,000 ಕೋಟಿ ಕೊಡಬೇಕು? ಈ ರೀತಿ ಹೈವೇಗಳಿಗೆ, ಇನ್ನೊಂದು ಸಿಟಿನಲ್ಲಿ ಹೋಗಿರ್ತಕ್ಕಂಥ ಅನೇಕ ಭೂಮಿಗಳಿಗೆ ಒಬ್ಬ ಹಣಕಾಸು ಮಂತ್ರಿಯಾಗಿ, ಒಬ್ಬ ಮುಖ್ಯಮಂತ್ರಿಯಾಗಿ 62 ಕೋಟಿ ಕೊಟ್ಟರೆ ನಾನು 15 ಸೈಟ್ಗಳನ್ನು ವಾಪಸ್ ಕೊಡ್ತೀನಿ ಅಂತ ಮುಖ್ಯಮಂತ್ರಿ ಅಧಿಕೃತವಾಗಿ ಹೇಳಿಕೆ ಕೊಡ್ತಾರೆ. ಅಧಿಕೃತವಾಗಿ ತನಿಖೆ ಆಗಲಿ ಅಂತ ಹೇಳಲ್ಲ ಅವರು, ತನಿಖೆ ಆಗಲಿ ಅಂತ ಹೇಳಲ್ಲ. ಅಲ್ಲಿ ತಪ್ಪೇ ನಡೆದಿಲ್ಲ, ನನಗೆ ಸೈಟ್ಗಳು ವಾಪಸ್ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ, 62 ಕೋಟಿ ಕೊಡಬೇಕು ಅಂತ ಹೇಳ್ತಾರೆ. ರಮೇಶ್ ಬಾಬು ಅವರೇ, ಒಂದು ಸ್ಪಷ್ಟೀಕರಣವನ್ನು ಪಡೆಯುವ ಹಕ್ಕು ರಾಜ್ಯದ ಜನರಿಗಿದೆ. ಮುಖ್ಯಮಂತ್ರಿಗಳಿಂದ ಒಂದು ಸ್ಪಷ್ಟೀಕರಣ ಪಡೆಯುವ ಹಕ್ಕು ರಾಜ್ಯದ ಜನರಿಗಿದೆ ಅನ್ನೋದು ನನ್ನ ಭಾವನೆ. ರಿವರ್ಸ್ ಇಂಜಿನಿಯರಿಂಗ್ ಹೋಗೋಣ. 62 ಕೋಟಿಯ ಕ್ಯಾಲ್ಕುಲೇಷನ್ ಎಲ್ಲಿದ್ದು? ಮೊದಲನೇದು, ಈ ರಾಜ್ಯದ ಪ್ರತಿ ಪ್ರಜೆಯೂ ಸಹ ಕೇಳೋವಂಥ ಹಕ್ಕು ಇಟ್ಕೊಂಡಿದ್ದೀನಿ. ಅದನ್ನು ನಾನು ಡಿಸ್ಪೋರ್ಟ್ ಮಾಡೋದಿಲ್ಲ. ಬಿಕಾಸ್ ಇಟ್ ಈಸ್ ಎ ಪಬ್ಲಿಕ್ ಇಶ್ಯೂ. ಮತ್ತು ಸಾರ್ವಜನಿಕವಾಗಿ ಮುಖ್ಯಮಂತ್ರಿಗಳು ಉತ್ತರದಾಯಿತ್ವವನ್ನು ಹೊಂದಿದ್ದಾರೆ, ಉತ್ತರವನ್ನು ಹೇಳಬೇಕು. ಅದಕ್ಕೂ ನಮ್ಮದು ಖಂಡಿತ ಇಲ್ಲ. ಬಟ್ ಇಲ್ಲಿ ಬಿ ಜೆ ಪಿಯವರು JDSನವರು ಎಷ್ಟು ವ್ಯವಸ್ಥಿತವಾಗಿ ದಾರಿ ತಪ್ಪಿಸೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ, ನನಗೆ ಆಶ್ಚರ್ಯ ಆಗೋದು, ನಡಹಳ್ಳಿಯರವರು ಹಿರಿಯ ಶಾಸಕರಿದ್ದಾರೆ. ನನಗಿಂತ ಚೆನ್ನಾಗಿ ಸದನದಲ್ಲಿ ಅವರಿಗೆ ಸದನದ ಕಲಾಪಗಳು, ಸದನದ ಸ್ಥಿತಿಗತಿಗಳು ಚೆನ್ನಾಗಿ ಗೊತ್ತಿದೆ. ಯಾವ ನಿಯಮದಲ್ಲಿ ಚರ್ಚೆ ಮಾಡಬೇಕು ಬೇಡವೋ. ಚರ್ಚೆ ವಿಷಯ ಇಲ್ಲ ಒಂದು ನಿಮಿಷ, ಸಾರ್ವಜನಿಕರಿಗೆ ಮಾಹಿತಿ ಹೋಗೋದಕ್ಕೋಸ್ಕರ ಅಷ್ಟೇ. ನಾನು ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ಹೋಗಬಾರ್ದು. ಇಲ್ಲಿ ಸ್ಪೀಕರು ಅಸೆಂಬ್ಲಿನಲ್ಲಿ, ಸಭಾಪತಿಗಳು ವಿಧಾನ ಪರಿಷತ್ತಲ್ಲಿ, ಅವರು ದೇ ಆರ್ ದ ಫೈನಲ್ ಅಥಾರಿಟಿ. ಒಂದು ವಿಷಯದಲ್ಲಿ ಸಪೋಸು ನೀವು ಅಸ್ಯೂಮ್ ಸ್ಪೀಕರ್ ಅವ್ರು ಪರ್ಮಿಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ, ಕಾಂಗ್ರೆಸ್ ಪ್ರಶ್ನೆ ಮಾಡೋಕ್ಕೆ ಬರ್ತಾ ಇತ್ತಾ? ಸ್ಪೀಕರ್ ರೂಲಿಂಗ್ನ ಯಾರು ಕ್ವಶನ್ ಮಾಡೋಕ್ಕೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಅದು ಬಿಡ್ತೀನಿ ನಾನು. ತಾವು ಹೇಳ್ತಿದ್ದಾರೆ ಡೈವರ್ಟ್ ಆಗೋದು, ಜನಕ್ಕೆ ವಿಷಯ ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ ನಾನು. ಇಲ್ಲಿ ರೂಲಿಂಗ್ ಕೊಟ್ಟಾಗಿದೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಅವ್ರ ಪಾಪ ಭಾಳ 65 ಕೋಟಿ ಹೇಳ್ಬಿಟ್ರು CM ಅಂತೇಳಿ. ನೋಡಿ, ಈ ದೇಶದಲ್ಲಿ UPA ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಇಡೀ ದೇಶದಲ್ಲಿ ಯಾರು ಜಮೀನನ್ನು ಕಳ್ಕೊತಾರೆ ರೈತರು, ಅವರಿಗೆ ಸರಿಯಾದಂತಹ ಪಾರದರ್ಶಕವಾದಂತಹ ಅವಾರ್ಡ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕೆಲವಾರು ಹೊಸ ಆ್ಯಕ್ಟ್ ತಂದು ಅದ್ರ ಮೇಲೆ ಸುಪ್ರೀಂ ಕೋರ್ಟು ಕೆಲವಾರು ಬದಲಾವಣೆಗಳನ್ನ ಮಾಡಿದ್ದಾರೆ. ಈಗ BDAನಲ್ಲಿ 60-40 ರೂಲ್ ಇದೆ. ಅಂದರೆ BDAನಲ್ಲಿ ಏನಾದ್ರು ಲ್ಯಾಂಡ್ ಅಕ್ವೈರ್ ಮಾಡಿದ್ರೆ 60% BDAಗೆ, 40% ರೈತರು ಕೊಡಬೇಕಂತೇಳಿ. ಇಫ್ ಯು ಕಮ್ ಟು ದ ಹೌಸಿಂಗ್ ಬೋರ್ಡು, ಈ 50% ನಮ್ಮದು ಬಿಟ್ಬಿಡಿ. ಇವ್ರು BJP ಸರ್ಕಾರದಲ್ಲಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ದಯಮಾಡಿ ಆಚೆ ಇಟ್ಬಿಡ್ಲಿ ಸರ್. ನೀವಿಡಿ ಸರ್. ಅದಲ್ಲ ಸರ್, ನಾನು ಅದಲ್ಲ, ನೀವಿಡಿ ಆಚೆ ಇಡ್ತೀವಿ ಸರ್, ನಾವು ಇಡೋದಕ್ಕೆ ತಯಾರಿದ್ದೀವಿ. ಅದೆಲ್ಲ ಹೇಳ್ತಿರೋದು ನಾನು. ಅವರು ಸಿದ್ದರಾಮಯ್ಯರು ಏನೋ ಮಾಡಿ 50-50 ಮಾಡಿಬಿಟ್ಟವ್ರು ಅನ್ನೋ ರೀತಿ ಜನಗಳಿಗೆ ಭಾವನೆ ಬರಲಿ ಅಂತೇಳಿ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ 50-50 ರೂಲ್ ತಂದಿದ್ದೆ BJP ಸರ್ಕಾರದಲ್ಲಿ ಮೊದಲನೇದಾಗಿ. ಎರಡನೇದು, ಮೂಡಾದಲ್ಲಿ ಅವ್ರು ಹೇಳ್ತಕ್ಕಂಥದ್ದು ಇವತ್ತು ನನ್ನ ಅಸೆಟ್ ವ್ಯಾಲ್ಯೂ ಅಂದರೆ ನಾವೇನು 3 ಎಕರೆ 14 ಗುಂಟೆ ಕಳ್ಕೊಂಡಿದ್ದೀವಿ, ಅದು ಇವತ್ತಿನ ಮಾರ್ಕೆಟ್ ಇಷ್ಟ ಆಗುತ್ತೆ, ನನಗೆ ಇಷ್ಟು ಅಡಿ ಕೊಟ್ಟಿದ್ದಾರೆ ಅಂತೇಳಿ. ಇದು ಒಂದು ಕಡೆ, ಅದು ಇವತ್ತು ನ್ಯಾಯಾಂಗ ತನಿಖೆ ಆಗಿದೆ, ತನಿಖೆ ಆಗುತ್ತೆ. ಸಿದ್ದರಾಮಯ್ಯ ತಪ್ಪು ಮಾಡಿದ್ರಲ್ಲೂ ಆಚೆ ಬರುತ್ತೆ. ಇಲ್ಲಿ ಇವ್ರ್ಯಾಕೆ ಮತ್ತೆ ಏನು ಜಮೀನೇ ಕಳ್ಕೊಂಡಲ್ಲೇ 20,000 ಅಡಿ, 31,000 ಅಡಿ, 40,000 ಅಡಿ, 2 ಎಕರೆ 3 ಎಕರೆ ಜಮೀನು ತಗೊಂಡ್ರಲ್ಲ, ಇದೇ ಯಾರು ತಗೊಂಡಿದ್ದಾರೆ ಹೇಳಿ ಸರ್. ಸರ್ ಅದನ್ನೇ ಸರ್ ನಾನು ಹೇಳಿದ್ದು. ಯಾರು ತಗೊಂಡಿದ್ದಾರೆ ಬಿಡಿ ಡಾಕ್ಯುಮೆಂಟ್ಗಳನ್ನು ಹೊರಗೆ ಅಂತ ನಾವು ಹೇಳ್ತಾ ಇರೋದು. ದಯಮಾಡಿ ಅಶೋಕ್ ತಗೊಂಡಿದ್ದಾರೆ, ನಡಹಳ್ಳಿ ಅವ್ರು ತಗೊಂಡಿದ್ದಾರೆ, ಗಂಗಾಧರ ಮೂರ್ತಿ ಅವ್ರು ನೋಡಿ. ಒಂದು ಮೊದಲನೇದು ಭಾಳ ವಿತ್ ದಾಖಲೆ ಬಿಡುಗಡೆ ಮಾಡಿ ನಾನು ಮಾಡಿದಂಥದ್ದು ಪ್ರೆಸ್ ಮೀಟ್, ನಾನು ಮಾಡಿದಂಥ ಡೇಟು ಸಹ ನಿಮ್ಗೆ ಹೇಳ್ಬಿಡ್ತೀನಿ. ಐ ಥಿಂಕ್ ಲಾಸ್ಟ್ 2 ವೀಕ್ಸ್ ಅಸೆಂಬ್ಲಿ ಸ್ಟಾರ್ಟ್ ಆಗೋದಕ್ಕೆ 2 ವಾರ ಮುಂಚೆ ಮಾಡಿದಂಥದ್ದು. ಇದರಲ್ಲಿ ಶಂಕರಮೂರ್ತಿ ಅವರು ಅಪ್ಪರ್ ಹೌಸ್ ಸಭಾಪತಿಗಳು 17/3/2011 ಸನ್ಮಾನ್ಯ ಯಡಿಯೂರಪ್ಪನ ಮುಖ್ಯಮಂತ್ರಿಗಳು, BJP ಮುಖ್ಯಮಂತ್ರಿಗಳು, ಅವ್ರು ಕೊಟ್ಟಿರೋ ಡಾಕ್ಯುಮೆಂಟ್ ಕುಮಾರಸ್ವಾಮಿ ಅವರಿಗೆ ಎಷ್ಟು ಸೈಟ್ ಕೊಟ್ಟಿದ್ದಾರೆ, ಏನು ಮಾಡಿದ್ರೆ ನ್ಯಾಯಾಂಗ ತನಿಖೆ ಯಾವಾಗ ಮಾಡಿಸ್ತೀರಿ? ಈ ತನಿಖೆಯಲ್ಲಿ ಬಂದ್ಬಿಡುತ್ತದೆ. ಈಗ ಏನು ತನಿಖೆ ಆಗಿದೆ ಎಲ್ಲದೂ ಬರುತ್ತೆ. ನಾಟ್ ಓನ್ಲಿ ಸಿದ್ದರಾಮಯ್ಯ. ದಯಮಾಡಿ ಜನಕ್ಕೆ ಅರ್ಥ ಆಗ್ಲಿ. ಈಗ ಕೊಟ್ಟಿರ್ತಕ್ಕಂಥ ನ್ಯಾಯಾಂಗ ತನಿಖೆಯಲ್ಲಿ ಇಷ್ಟು ಬರುತ್ತೆ. ಈಗ ಅವ್ರು ಚರ್ಚೆ ಮಾಡೋರು ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾಗ ಮಿಸ್ಯೂಸ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಸನ್ಮಾನ್ಯ ಕುಮಾರಸ್ವಾಮಿರವರು 2019 ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಗಲೇ ನಮ್ಮ ಗಂಗಾಧರ ಮೂರ್ತಿ ಹೇಳ್ತಾ ಇದ್ರು, ದೇವೇಗೌಡರು ಎಲ್ಲ ಕ್ಲೀನ್ ಚಿಟ್ ತಗೊಂಡ್ಬಂದ್ಬಿಟ್ಟವ್ರೆ ಲೋಕಾಯುಕ್ತದಲ್ಲಿ ಅಂತೇಳಿ. ಲೋಕಾಯುಕ್ತದಲ್ಲಿ ಹೋದಂಥ ಪ್ರಕರಣದಲ್ಲೇ 1984ರಲ್ಲಿ 75 × 280 ಸೈಟ್ ಏನು ಅಲಾಟ್ ಆಯಿತು,
2019 ಮುಖ್ಯಮಂತ್ರಿಯಾಗಿ ಪತ್ರ ಕೊಡ್ತಾರೆ, ನನಗೆ ಆಲ್ಟರ್ನೇಟಿವ್ ಸೈಟ್ ಕೊಡಿ ಸ್ವಾಮಿ ಅಂತೇಳಿ. ಎಷ್ಟು ಕೊಡ್ತಾರೆ? 11,000 ಅಡಿ ಜಾಸ್ತಿ ಕೊಡ್ತಾರೆ. 31,000 ಅಡಿ ಸೈಟ್ ಕೊಟ್ಟವ್ರೆ. ಯಾವ ಜಮೀನು ಕಳ್ಕೊಂಡಿದ್ರೆ ಅವರು ಕೈಗಾರಿಕೆ ಮಾಡ್ತಾರಂತೆ. ಇವೆಲ್ಲ ಈಗ ನ್ಯಾಯಾಂಗ ತನಿಖೆಯಲ್ಲಿ ಬರ್ತವೆ. ಇದು ಒಂದು ಕಡೆ. ಇವ್ರು ಹೇಳಿದ್ರಲ್ಲ ಈಗ ಅಲ್ಲೇನೋ ಡಿ ಸಿ ಅವ್ರು ಲೆಟ್ರ್ ಬರೆದ್ಬಿಟ್ರು ಅಂತೇಳಿ. ಡಿ ಸಿ ಬರೆದಿರ್ತಕ್ಕಂಥ ಲೆಟ್ರು ಯಾರು ಸನ್ಮಾನ್ಯ ವಿಜಯೇಂದ್ರರವರು ಇವರ ಕೈ ಕೆಳಗೆ ಬೇಕಾದಂಥ ನಟೇಶ್ ಅಂತ ಒಬ್ಬ ಅಧಿಕಾರನ ಮೂಡ ಕಮಿಷನ್ ಮಾಡ್ತಾರೆ. ಅವರು ಮಾಡಿರ್ತಕ್ಕಂಥ 500 ಸೈಟ್ ಹಂಚಿಕೆನೂ ಇದ್ರಲ್ಲಿ ಸೇರ್ಕೊಂಡಿದೆ. ಅದರಲ್ಲಿ ವಿಜಯೇಂದ್ರ ಅವ್ರಿಗೆ 20,000 ಅಡಿ ಹಂಚಿಕೆ ಮಾಡಿದ್ದಾರೆ. ಯಾವ ಜಮೀನು ಕಳ್ಕೊಂಡಿದ್ರು ವಿಜಯೇಂದ್ರ ಅವರು? ಇದೆಲ್ಲ ಬರುತ್ತೆ ಸರ್. ಈಗ ನ್ಯಾಯಾಂಗ ತನಿಖೆಗೆ ಬರುತ್ತೆ. ಮತ್ತೆ ನಮ್ಮ ಆಗ್ಲೇ ಹೇಳ್ತಾ ಇದ್ರು, ಇಲ್ಲಿ ಒಂದೇ ಒಂದು ಮುಗಿಸ್ತೀನಿ. JDS ಒಂದು ಸ್ವಲ್ಪ ಉತ್ತರ ಕೊಡ್ಬೇಕು. ಅವರು ಬಹಳಷ್ಟು ಪ್ರಶ್ನೆ ಎತ್ತಿದ್ದಾರೆ. ನಾಗೇಂದ್ರ ವಿಷಯ ತಗೊಂಡ್ರು. ನಾಗೇಂದ್ರ ಅವ್ರ ವಿಷಯ ತಗೊಂಡ್ರು. ನಾನು ಹೇಳ್ತೀನಿ, ಇವತ್ತು 19 ಶಾಸಕರಿದ್ದಾರೆ JDS ಅಲ್ಲಿ. ಅದರಲ್ಲಿ ದೇವೇಗೌಡರು ಫ್ಯಾಮಿಲಿ ಬಿಟ್ಬಿಟ್ರೆ ಇನ್ನೆಲ್ಲ ಬೇರೆ ಬೇರೆ ಪಾರ್ಟಿಯಿಂದ ಬಂದಿರೋರೆ. ಹಾಗಾಗಿ ಅವರು ಕಾಂಗ್ರೆಸ್ ಟೀಕೆ ಮಾಡೋದು ಮುಂಚೆ ಇವ್ರ ಪಾರ್ಟಿ ಹೆಂಗಿದೆ ಅಂತ ತಿಳ್ಕೊಳ್ಳಿ. ಬೇರೆ ಪಾರ್ಟಿಯಿಂದ ಬಂದು ಇವ್ರು ಕ್ಲೀನ್ ಮಾಡಕ್ಕೆ ಕೊಟ್ಟರು. ಹೌದು, ಕಾಂಗ್ರೆಸ್ನವರು ನಾವು ಹೋರಾಟ ಮಾಡಿದಾಗಲೆಲ್ಲ ಅಧಿಕಾರಕ್ಕೆ ಬಂದಿದ್ದೀವಿ. ನೀವು ಹೋರಾಟ ಮಾಡಿದಾಗೆಲ್ಲ ಕೆಳಕ್ಕೆ ಹೋಗಿದ್ದೀರಾ. ನೀವೇನೇನು ಈಗ ಪಂಚಜನ್ಯ ಏನೇನೋ ಮಾಡೋದು, ಯಾತ್ರೆ ಮಾಡಿದ್ರಿ, ಹುಬ್ಳಿನ ಮನೆ ಮಾಡಿದ್ರಿ. ಟೈಮ್ ಇಸ್ ಪ್ರೀಶಿಯಸ್. ಟೈಮ್ ಇಸ್ ಪ್ರೀಶಿಯಸ್. ಅವ್ರು ಅಲಿಗೇಷನ್ ಮಾಡೋದು ನಾವು ಉತ್ತರ ಕೊಡಬೇಕಲ್ಲ. ಕಾಂಗ್ರೆಸ್ ಹೋರಾಟ ಮಾಡ್ಬಿಡ್ತಂತೆ, ಅಧಿಕಾರಕ್ಕೆ ಬಂದ್ಬಿಡ್ತಂತೆ, ಏನೋ ಮಾಡಲಿಲ್ವಂತೆ. ನಾಗೇಂದ್ರರ ಕಾರಣಕ್ಕಾಗಿ ನೀವು ಈ ಇಕ್ಕಟ್ಟಿನಲ್ಲಿ ಸಿಲುಕಿ ನಾ ಕಾಂಗ್ರೆಸ್ ಯಾವ ನಾಗೇಂದ್ರ ವಿರುದ್ಧ ನೀವು ಪಾದಯಾತ್ರೆ ಮಾಡಿದ್ರು ಆ ನಾಗೇಂದ್ರ ಪಕ್ಷಕ್ಕೆ ನಾನು ನಿಮ್ಮ ಟಿವಿನಲ್ಲಿ ನಾಗೇಂದ್ರ ವಿಷಯ ಚರ್ಚೆ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ನಾಗೇಂದ್ರ ಅವರು ಉಪ್ಪು ತಿಂದಿದ್ರೆ ನೀರು ಕುಡಿತಾರೆ ಅನ್ನೋ ಮಾತು ನಾನು ಬಹಳ ಸ್ಪಷ್ಟವಾದಾಗ ನಿಮ್ಮ ಟಿವಿಲಿ ಹೇಳಿದ್ದೀನಿ. ನಾನು ನಮ್ಗೆ ಅದೆಲ್ಲ ಪ್ರಶ್ನೆ. ನಾವು ಕಾಂಗ್ರೆಸ್ ಪಾರ್ಟಿ ಪರವಾಗಿ ಮಾತಾಡ್ತಾ ಇದೀವಿ. ನೀವು ನಾಗೇಂದ್ರನ ಕೈ ಬಿಟ್ಟಂಗೆ ಕಾಣಿಸ್ತಾ ಇದೆ. ಇಲ್ಲಿ ಪ್ರಶ್ನೆ ಇವತ್ತೇನು ಮೂಡಾದ ಚರ್ಚೆ ಆಗ್ತಾ ಇದೆ. ಮೂಡಾದಲ್ಲಿ ನ್ಯಾಯಾಂಗ ತನಿಖೆ ಕೊಟ್ಟಿರೋದ್ರಿಂದ ನಾಟ್ ಓನ್ಲಿ ಸಿದ್ದರಾಮಯ್ಯ, ಯಾರ್ಯಾರು ರಾಮದಾಸ್ ಇರ್ಬೋದು, BJP MLAಗಳು ಇರ್ಬೋದು, BJP ಶಾಸಕರು ಇರ್ಬೋದು, ಕಾಂಗ್ರೆಸ್ ಶಾಸಕರು ಇರ್ಬೋದು, JDS ಶಾಸಕರು ಇರ್ಬೋದು, ಸಾರಾ ಮಹೇಶ್ ಇರ್ಬೋದು, GT ದೇವೇಗೌಡರು ಇರ್ಬೋದು, ಚರ್ಚೆಗೆ ಇಡ್ಬೋದಿತ್ತಲ್ಲ. ಈಗ ನ್ಯಾಯಾಂಗ ತನಿಖೆ ಬರಲಿ, ಚರ್ಚೆ ಬರುತ್ತಲ್ಲ ಮತ್ತೆ ಸದನಕ್ಕೆ. Again it comes to the assembly. ರಮೇಶ್ ಬಾಬು ರಿಪೋರ್ಟ್ ಮೇಲೆ ಮತ್ತೆ ಸದನದಲ್ಲಿ ಚರ್ಚೆ ಆಗಲಿ. ರಮೇಶ್ ಬಾಬು ಅವರು ವಿಜಯೇಂದ್ರರಿಗೆ ಸೈಟ್ ಹೋಗಿದೆ, ಕುಮಾರಸ್ವಾಮಿ ಅವ್ರಿಗೆ ಸೈಟ್ ಹೋಗಿದೆ, ಅಷ್ಟು ಜಾಸ್ತಿ ಹೋಗಿದೆ. ಒಂದು ವಾರದ ವಿಶೇಷ ಅಧಿವೇಶನ ಆಗ್ಬೇಕಿದ್ರೆ ಚರ್ಚೆಗೆ. ಇಲ್ಲಿ ಒಂದೇ ನಡೆ ನಾನು ಸಂಶಯ ಕೇಳ್ಕೊಂಡ್ಬಿಡ್ತೀನಿ. ಇಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಜಮೀನು ಹೋಯ್ತು, ಅದಕ್ಕೆ ಆಲ್ಟರ್ನೇಟಿವ್ ಆಗಿ 14 ಸೈಟ್ಗಳನ್ನು ತಗೊಂಡ್ರು. ಅದು ಸರಿನಾ ತಪ್ಪ? ಅದು ಇಡೀ ಹಗರಣದ ಆರೋಪ ಏನು ಕೇಳಿ ಬರ್ತಾ ಇದೆ, ಅದರ ಕಳಸ ಅದು. ಅದರ ಬುನಾದಿ ಏನು? 1983ರಲ್ಲಿ ST ಸಮುದಾಯದ ಲಿಂಗ ಅಲಿಯಾಸ್ ಜವರ ಅನ್ನುವಂಥವರಿಗೆ ಸರ್ಕಾರ ಜಮೀನನ್ನು ಮಂಜೂರು ಮಾಡ್ತು. ಸರ್ಕಾರ ಜಮೀನು ಕೊಡ್ತವ್ರಿಗೆ, ಜೀವನ ಮಾಡ್ಕೊಂಡಿರಿ ಕೃಷಿ ಮಾಡ್ಕೊಂಡು ಅಂತ. ಖರೀದಿ ಆಗಿರೋದು ಆ ಜಮೀನು. ದಲಿತ ಸಮುದಾಯಕ್ಕೆ ಸೇರಿದ ಜಮೀನನ್ನು ಖರೀದಿ ಮಾಡುವಾಗ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ಕೊಡಬೇಕು ಮತ್ತು ಅಷ್ಟೇ ಜಮೀನನ್ನು ಅವ್ರು ಇನ್ನೊಂದು ಕಡೆ ಖರೀದಿ ಮಾಡಿದ್ದಕ್ಕೆ ದಾಖಲೆ ಕೊಡಬೇಕು. ಅದು ಇಲ್ಲಾಗಿದೆಯಾ? ಅಲ್ಲಿಂದ ಹಿಡಿದು ನೀವು ಅದೇನೇನು ಕಂಡೀಷನ್ ಹೇಳ್ತಾ ಇದ್ದೀರಾ, ಅದು 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಈ ಕಂಡೀಷನ್ಗಳು ಹಾಕಿದ್ದು. ದಲಿತರು ಜಮೀನು ಪರ್ಚೇಸ್ ಮಾಡಬೇಕಾದ್ರೆ ಅವ್ರಿಗೆ ಆಲ್ಟರ್ನೇಟಿವ್ ಜಾಗ ಕೊಡಿಸ್ಬೇಕಂತೇಳಿ ಪರ್ಮಿಷನ್ ಬೇಕು. 2013ಕ್ಕಿಂತ ಮುಂಚೆ ಅದಿರ್ಲಿಲ್ಲ. ರೀಸೆಂಟ್ ಇರ್ಲಿ ಅಲ್ಲ, ಆಲ್ಟರ್ನೇಟಿವ್ ಜಮೀನು ನಾನು ಹೇಳ್ತಾ ಪರ್ಮಿಷನ್ ಇಲ್ಲ. ಅಲ್ಲಿ ಅಪ್ಸೆಟ್ ಪ್ರೈಜ ಯಾವ ರೀತಿ ನೀವು ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಜಮೀನು ಮಂಜೂರು ಮಾಡಬೇಕಾದ್ರೆ ದೇರ್ ಆರ್ ಸೆವರಲ್ ಗ್ರೌಂಡ್ಸ್. ಅವ್ರು SC ST ಕಾರಣಕ್ಕೆ, ದಲಿತ ಕಾರಣಕ್ಕೆ ಮಂಜೂರಾಗಿದೆ, ಇಟ್ ಈಸ್ ಕರೆಕ್ಟ್. ಅಪ್ಸೆಟ್ ಪ್ರೈಜ್ಗೆ ಏನಾದ್ರು ಕೊಟ್ಟಿದ್ರೆ ದೇರ್ ಆರ್ ಸೆವರಲ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್. ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಬಟ್ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಇಫ್ ಇಟ್ ಇಸ್ ಸೋ, ಆ ಥರ ಇದ್ರೆ ನ್ಯಾಯಾಂಗ ತನಿಖೆನಲ್ಲಿ ಆಚೆ ಬರುತ್ತೆ. ಒಂದು. ಎರಡನೇದು, ಅವ್ರಿಗೆ ಅಥಾರಿಟಿ ಇತ್ತು, ಯಾರು SC ST ಸಂಬಂಧಪಟ್ಟವರು ಅಂತ ಜಮೀನು ಕಳ್ಕೊಂಡಂಥವ್ರು AC ಕೋರ್ಟ್ಗೆ ಅಪ್ರೋಚ್ ಮಾಡೋಂಥದ್ದು, ಆಲ್ಟರ್ನೇಟಿವ್ ಕೇಳೋಂಥದ್ದು, ಅಥವಾ ಸೇಲ್ನ ನಲ್ ಅಂಡ್ ವಾಯ್ಡ್ ಅಂತ ಡಿಕ್ಲೇರ್ ಮಾಡಿದ್ದ ಪಿಟಿಷನ್ ಹಾಕೋದಕ್ಕೆ ಪ್ರಾವಿಷನ್ ಇತ್ತು. ಮತ್ತೆ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟು ಇದನ್ನ ಲಿಮಿಟೇಷನ್ ಪಾಯಿಂಟು ತಂದಿದ್ದಾರೆ. ಲಿಮಿಟೇಷನ್ ಪಾಯಿಂಟ್ ಇದ್ದು 3-4 ಕೈ ಬದಲಾವಣೆ ಆಗಿ ಥರ ಇದ್ರೆ, ಸೆಟ್ಲ್ಡ್ ಪೊಸಿಷನ್ ಇದ್ರೆ ಅದು ಬರೋದಿಲ್ಲ ಅನ್ನೋದು ಇತ್ತೀಚೆಗೆ ಲೇಟೆಸ್ಟು. ಅದ್ರ ಮೇಲೆ ಒಂದೇ ಒಂದು ಕ್ಲಾರಿಫೈ ಮಾಡ್ತೀನಿ. ಈ ಒಂದು ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ಅಮೆಂಡ್ಮೆಂಟ್ ತಂದು SC ST ಜಮೀನುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಮತ್ತಷ್ಟು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ವಿ ಆರ್ ಡೂಯಿಂಗ್ ದ ಪ್ರೋಸೆಸ್. ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.